ನೋಡ್ರಿ ನಾವೆಲ್ಲರೂ ದೇವಸ್ಥಾನಕ್ಕೆ ಹೋಗಿದ್ವಿ. ನಾವು ಹೋಗಿ ದರ್ಶನ ಎಲ್ಲ ಮಾಡ್ಕೊಂಡು ಬರ್ಬೇಕಂತ ಹೋಗಿದ್ವಿ. ಆಮೇಲೆ ದರ್ಶನ ಆಯ್ತು. ಚಲೋ ಬೀಡು ಅದೇನೈತಿ ಜಾಸ್ತಿ ಅದನ್ನು ಇದ್ವಿ. ಇದು ದೇವಸ್ಥಾನ ಬಡಗೇಶ್ವರ, ಇದು ಗೋವಾದಲ್ಲಿ ಇರೋದು ದೇವಸ್ಥಾನ. ಭಾರಿ ಸುಂದರವಾಗಿ ಚಲೋತ್ನಾಗ ಐತ್ರಿ. ಮತ್ತು ಎಲ್ಲ ಹೊರಗಡೆ ಎಲ್ಲ ಪಾರ್ಕಿಂಗ್ ಅದೆಲ್ಲ ಗಾಡಿಗಳು ಇಡೋಕೆ ಅದೆಲ್ಲ ಪಾರ್ಕಿಂಗ್ ಅದೆಲ್ಲ ಚಲೋ ಐತಿ. ಆಮೇಲೆ ಸ್ವಲ್ಪ ಹವಾನು ಎಲ್ಲ ಚಲೋತ್ನಾಗ ಬರ್ತಾವೆ. ಅಂದರೆ ಓಪನ್ ಐತಲ್ಲ ಎಲ್ಲ ಜಾಗಗಳು, ಅದು ಕುಂದ್ರಕಾತು ಮತ್ತು ಮಕ್ಕಳಿಗೆಲ್ಲ ಒಂದು ಸ್ವಲ್ಪ ಆಡೋಕ್ಕಾತು ಚಲೋ ಇದೈತ್ರಿ. ಮತ್ತು ಮಂದಿ ಭೀ ಭಾಳ ಬರ್ತಾರೆ. ಅಂದ್ರೆ ಏನು ನಾವು ಮನಸ್ಸಿನಾಗ ಏನು ಚಲೋ ಆಗಲಿ ಅಂತೆಲ್ಲ ಅನ್ಕೊತೀವಿ, ಅದೆಲ್ಲ ಆಗ್ತೈತಿ. ಅಂದ್ರೆ ಭಕ್ತಿಯಿಂದ ಎಲ್ಲ ಬೇಡ್ಕೋಬೇಕು ದೇವ್ರಿಗೆ. ಅಂದ್ರೆ ಯಾವಾಗಾದರೂ ದೇವಸ್ಥಾನ ಓಪನ್ ಇರ್ತೈತಿ, ಯಾವಾಗಾದರೂ ಹೋಗ್ಬೋದು. ಮತ್ತು ಆಮೇಲೆ ಒಂದು ಸ್ವಲ್ಪ ಹೋದ್ವಿ. ಆಮೇಲೆ ಮಾರ್ಕೆಟಿಗೆ ಹೋದ್ವಿ, ಸ್ವಲ್ಪ ಸಾಮಾನು ಅದೆಲ್ಲ ತೊಗೊಂಡ್ವಿ. ಆಮೇಲೆ ಮತ್ತು ಹುಡುಗರಿಗೆ ಏನೆಲ್ಲ ಬೇಕು ಸ್ವಲ್ಪ ಅದು ಎಲ್ಲ ನಮಸ್ಕಾರ ರೀ ಎಲ್ಲರಿಗೆ. ಇದು ನೋಡಿರಿ ನಮ್ಮದು ಕಂಪನಿ. ಈ ಕಂಪ್ನಿಯಲ್ಲಿ ನಾವು ಅಲ್ಲಿ ಕೆಲಸ ಮಾಡ್ತೀವಿ. ಇವೆಲ್ಲ ಹೊರಗಿಂದು ಆಫೀಸ್ ಅದು. ಇದು ರೋಡ್ ಸೈಡ್ ರೀ. ಹಣದ್ದು ಸಂಪಾದನೆ ಮಾಡೋಕೆ ಭಾಳ ಕಷ್ಟ ಬಿಡ್ಬೇಕು ರೀ. ಅಂದ್ರೆ ಏನರ ನಮ್ಮದು ಜೀವನ ಮುಂದೆ ಚಲೋ ಆಗ್ಬೇಕಂದ್ರೆ ಎಲ್ಲ ಮಾಡ್ಬೇಕು ರೀ. ಮಕ್ಕಳು ಅದು ಇದ್ದಿಂದ ಭಾಳ ಕಷ್ಟ ಐತ್ರಿ. ಎಜುಕೇಷನ್ಗೆ ಎಲ್ಲ ತುಂಬ ರೊಕ್ಕ ಅದು ಬೇಕು. ಹಣ ಸಂಪಾದನೆ ಮಾಡೋಕೆ ಭಾಳ ಕಷ್ಟ ಬಿಟ್ಟರೆ ಎಲ್ಲ ಆಗ್ತೈತ್ರಿ. ಮತ್ತು ಮಕ್ಕಳಿಗಂತೂ ಫೀ ಅದು ಎಲ್ಲ ಭಾಳ ಜಾಸ್ತಿನೇ ಐತ್ರಿ. ಈಗ ಒಂದೊಂದು ರೂಪಾಯಿನೂ ನಾವು ಭಾಳ ಜಾಗರೂಕತೆಯಿಂದ ಇಟ್ಕೊಂಡ್ರೆ ಎಲ್ಲ ಮಾಡಿದರೆ ಎಲ್ಲ ಆಗ್ತೈತಿ. ಎಲ್ಲದು ಮನೆಯವ್ರನ್ನ ಕೇಳಕ್ಕೆ ನಿಂತರೂ ಆಗೋದಿಲ್ಲ ರೀ. ಅಂದ್ರೆ ಮನೆಯ ಖರ್ಚಾಗಲಿ, ಮಕ್ಕಳದಾಗಲಿ, ನಮ್ಮದಾಗಲಿ ಎಲ್ಲ ಭಾಳ ತುಂಬ ರೇಟೂ ಆಗೈತ್ರಿ. ಈಗ ಏನಾರ ತೊಗೋಬೇಕು ಮಾಡ್ಬೇಕಂದ್ರೆ ಈಗ ನಾವೆಲ್ಲ ಕಷ್ಟ ಬಿಟ್ಟರೆ ಮುಂದೆ ವಯಸ್ಸಾದ್ಮೇಲೆ ಎಲ್ಲ ನಮಗೆ ಸ್ವಲ್ಪ ಇದು ಆಗ್ತೈತ್ರಿ, ಈಸಿ ಆಗ್ತೈತಿ. ಅದಕ್ಕೆ ನಾವು ಎಷ್ಟು ಇದು ಆಗ್ತೈತಿ ಅಷ್ಟು ನಾವು ಭಾಳ ಇದನ್ನ ಮಾಡಿ ಸಂಪಾದನೆ ಮಾಡ್ಬೇಕು ರೀ. ಇಲ್ಲಾಂದ್ರೆ ಯಾರ ತನಕ ಕೇಳಬೇಕಾಗುತ್ತೆ, ಅಲ್ಲಿ ಲೋನ್ ತೊಗೋಬೇಕಾಗುತ್ತೆ. ಲೋನ್ ತೊಗೊಂಡ್ರಂತೂ ಬ್ಯಾಂಕ್ನವರು ಡಬಲ್ ಟಿಬಲ್ ಇಂಟ್ರೆಸ್ಟ್ ಹಾಕ್ತಾರೆ ರೀ. ಅವ್ರಂತೂ 1-2 ದಿವಸ ಜಾಸ್ತಿ ಆತಂದ್ರೂ ಅವರು ಫೈನ್ ಹಾಕ್ತಾರೆ ರೀ. ಜಾಸ್ತಿ ಹಣ ಎಲ್ಲ ತೊಗೊತಾರೆ ರೀ. ಅದಕ್ಕೆ ನಾವು ಹುಷಾರಿನಿಂದ ಮಾಡ್ಬೇಕು ರೀ.